ಹರಳೆಣ್ಣೆ ಹಚ್ಕೊಳ್ಳೋದು ಅಂತಂದ್ರೆ ತುಂಬಾ ಜನ ಅದು ಅಂಟಂಟು ಅಂತ ಹಿಂದೇಟಾಕ್ತಾರೆ. ಬಟ್ ಅದನ್ನ ಸ್ಮಾರ್ಟ್ ಆಗಿ ಯೂಸ್ ಮಾಡಿದ್ರೆ ನಮ್ಮ ಫೇಸ್ಗೆ ಅದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನಾನು ಇವತ್ತು ಹೇಳ್ತೀನಿ ನಿಮಗೆ. ಮೊದಲಿಗೆ ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದನ್ನ ಪೀಲ್ ಮಾಡ್ಕೊಬೇಕು. ನಂತರ ಅದನ್ನ ತುರಿದ್ಬಿಟ್ಟು ಅದರಲ್ಲಿರುವಂತಹ ರಸನ ಒಂದು ಬಟ್ಲಿಗೆ ಹಿಂಡ್ಕೊಬೇಕು. ಡೈಲಿ ರಾತ್ರಿ ಮಲ್ಕೋಬೇಕಾದ್ರೆ ಒಂದ್ ಸ್ಪೂನ್ ಅಷ್ಟು ಹರಳೆಣ್ಣೆಯಿಂದ ನಮ್ಮ ಫೇಸ್ ನ ಮಸಾಜ್ ಮಾಡ್ಕೊಳ್ಳೋದ್ರಿಂದ ವಯಸ್ಸಾಗ್ಲಿಕ್ಕಿಂತ ಮುಂಚೆನೆ ನಮ್ಮ ಮುಖದಲ್ಲಿ ಆಗುವಂತಹ ರಿಂಕಲ್ಸ್ ನ ಇದು ಪ್ರಿವೆಂಟ್ ಮಾಡುತ್ತೆ. ಹಾಗೆ ನಮ್ಮ ಫೈನ್ ಲೈನ್ಸ್ ನ ಇದು ಸುಧಾರಿಸುತ್ತೆ. ಇಲ್ಲ ನಿಮ್ಗೆ ಕ್ಲೀನ್ ಆಗಿ ಕಾಣ್ಲಿ ಅಂತೇಳಿ ಆಲೂಗಡ್ಡೆ ಜ್ಯೂಸ್ ನ ಒಂದು ಸ್ಟೀಲ್ ಬೌಲ್ ಅಲ್ಲಿ ಹಾಕೊಂಡಿದೀನಿ. ಸೊ ದಟ್ ನಿಮ್ಗೆ ಕ್ಲೀನ್ ಆಗಿ ಕಾಣಿಸುತ್ತೆ. ಒಂದು 10 ನಿಮಿಷ ಆದ ನಂತರ ತಿಳಿಯೆಲ್ಲ ಮೇಲೆ ಬಂದು ಕೆಳಗಡೆ ಒಂಥರ ಸುಣ್ಣದ ತರ ಇರುತ್ತೆ ನೋಡಿ, ಅದು ನಮಗ್ ಬೇಕಾಗುತ್ತೆ. ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಹರಳೆಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಅದೊಂದು ಕ್ರೀಮ್ ತರ ಟೆಕ್ಸ್ಚರ್ ಬರುತ್ತೆ. ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ಬ್ಲೆಂಡ್ ಮಾಡಿ ಇದನ್ನ ಕಣ್ ಕೆಳಗಡೆ ಆಗಿರುವಂತಹ ಡಾರ್ಕ್ ಸರ್ಕಲ್ ಗೆ ಅಪ್ಲೈ ಮಾಡಿ 10 ಮಿನಿಟ್ಸ್ ಬಿಟ್ಕೊಂಡು ವಾಶ್ ಮಾಡಬಹುದು. ಇದನ್ನ ನೈಟ್ ಟೈಮ್ ಅಲ್ಲಿ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನಮ್ಮ ಸ್ಕಿನ್ ಅಲ್ಲಿ ಮಾಯಿಶ್ಚರ್ ಕಡಿಮೆ ಆಗಿ ಡ್ರೈ ಆದ್ರೂ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಡಾರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಮಾಯಿಶ್ಚರಿಂಗ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ ಅನ್ನ ಯಾವಾಗ್ಲೂ ಗ್ಲೋ ಆಗಿ ಇಡಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಕಣ್ಣು ಹುಬ್ಬಿಗೆ ಹಾಗೆ ಕಣ್ಣು ರೆಪ್ಪೆಗಳಿಗೆ ಹರಳೆಣ್ಣೆನ ಹಚ್ಕೊಂಡು ಮಲ್ಕೊಳ್ಳೋದ್ರಿಂದ ಯಾರ್ಯಾರಿಗೆ ತಿನ್ನಾಗಿದ್ಯೋ ಅದು ಡಾರ್ಕ್ ಆಗಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ವಿದಿನ್ 2 ವೀಕ್ಸ್ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ನನ್ನ ಐಬ್ರೋಸ್ ತುಂಬಾ ತಿನ್ನಾಗಿತ್ತು ಮುಂಚೆ. ಈ ರೆಮಿಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ನನಗೆ ವಿಸಿಬಲ್ ರಿಸಲ್ಟ್ 2 ವೀಕ್ಸ್ ಅಲ್ಲೇ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಚಿಕ್ಕ ಮಕ್ಳಿಗೂ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರೆ. ಸ್ಕಿನ್ ತುಂಬಾ ನಾರಿಶ್ ಆಗಿರುತ್ತೆ, ಹಾಗೆ ಮೈ ಕೈಯು ಗಟ್ಟಿ ಬರುತ್ತೆ ಅಂತ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಜಸ್ಟ್ ಒಂದು ಲೈಕ್ ಮಾಡಿ.